ಸಾಮಾನ್ಯವಾಗಿ ತ್ಯಾಜ್ಯ ವಿಲೇವಾರಿ ಘಟಕವೆಂದರೆ ದುರ್ನಾತ ಬೀರುವ ಹಾಗೂ ಅಲ್ಲಲ್ಲಿ ಕಸಕಡ್ಡಿ ಕಾಣಿಸಿಕೊಳ್ಳುವ ಅಸ್ವಚ್ಛ ಸ್ಥಳದ ಚಿತ್ರಣ ಮೂಡುತ್ತದೆ. ಆದರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕ ಇದಕ್ಕೆ ಹೊರತಾಗಿದೆ. ಇಲ್ಲಿ ತ್ಯಾಜ್ಯ ಘಟಕವನ್ನು ಸುಂದರ ಉದ್ಯಾನದಂತೆ ರೂಪಿಸಲಾಗಿದೆ. ತ್ಯಾಜ್ಯ ವಸ್ತುಗಳೇ ಉದ್ಯಾನದ ಸೊಬಗು ಹೆಚ್ಚಿಸುವ ಅಲಂಕಾರಿಕ ವಸ್ತುಗಳಾಗಿ ಪರಿವರ್ತನೆಗೊಂಡಿದೆ. ಘನತ್ಯಾಜ್ಯ ವಿಲೇವಾರಿ ಘಟಕ ಪ್ರವೇಶಿಸುತ್ತಿದ್ದಂತೆ ಸುಂದರ ಪರಿಸರ ಸ್ವಾಗತ ಕೋರುತ್ತದೆ. ಪ್ಲಾಸ್ಟಿಕ್ ಬಾಟಲಿಗಳೇ ಅಲಂಕಾರಿಕ ಬೇಲಿಗಳಾಗಿವೆ. ಖಾಲಿ ಬಾಟಲಿ ಬಳಸಿ ಹೂಕುಂಡಗಳು ಹಾಗೂ ಇನ್ನಿತರೆ ಪ್ರತಿಕೃತಿಗಳ ನಿರ್ಮಾಣ ಮಾಡಲಾಗಿದ್ದು ಈ ಮೂಲಕ ಜನಮೆಚ್ಚುಗೆಗೆ ಪಾತ್ರವಾಗಿದೆ. ದೂರದರ್ಶನದೊಂದಿಗೆ ಪುರಸಭೆ ಮುಖ್ಯಾಧಿಕಾರಿ ಮನೋಜ್ ಕುಮಾರ್ ಗುರಿಕಾರ್ ಘಟಕದಲ್ಲಿ ಹಸಿ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಿ ರೈತರ ಕೃಷಿ ಕಾರ್ಯಗಳಿಗೆ ನೀಡಲಾಗುತ್ತಿದೆ. ಕೆಲವು ನಿರುಪಯುಕ್ತ ತ್ಯಾಜ್ಯಗಳನ್ನೇ ಬಳಸಿ ಘಟಕದ ಸೌಂದರ್ಯ ಹೆಚ್ಚಿಸಲಾಗಿದೆ ಎಂದರು. ಕಸದನ್ನು ಕೂಡ ಹಳೆ ಕಸವನ್ನು ಪಾರಂಪರಿಕ ತ್ಯಾಜ್ಯವನ್ನು ಕೂಡ ನಿಯಮಾನುಸಾರ ಅದನ್ನೆಲ್ಲ ವಿಲೇ ಮಾಡಿದ್ದೀವಿ ಮತ್ತು ಸಿಮೆಂಟ್ ಕಂಪನಿ ಫ್ಯಾಕ್ಟರಿಗಳಿಗೆ ಕಳಿಸುವಂತಹ ಒಂದು ವ್ಯವಸ್ಥೆ ಕಲ್ಪಿಸಿದ್ದೀವಿ. ಪುರಸಭೆ ಮಾಜಿ ಸದಸ್ಯ ಶ್ಯಾಮ್ ಮೇದಾ ಪ್ರಧಾನಮಂತ್ರಿಗಳ ಸ್ವಚ್ಛ ಭಾರತ ಅಭಿಯಾನದಡಿ ಗ್ರಾಮಗಳ ಹಂತದಲ್ಲಿ ಸ್ವಚ್ಛತೆಯ ಕಾರ್ಯ ನಿರಂತರವಾಗಿ ಸಾಗುತ್ತಿದೆ. ಗ್ರಾಮಗಳ ಸ್ವಚ್ಛತೆಯಿಂದ ಮಾತ್ರ ರಾಷ್ಟ್ರದ ಸ್ವಚ್ಛತೆ ಸಾಧ್ಯ ಎಂದರು. ಕಲ್ಪನೆಯ ಮೇರೆಗೆ ಏನು ಮೋದಿಯವರು ಜಾರಿಗೆ ತಂದ್ರು ಅದನ್ನು ಸಹಕಾರಗೊಳಿಸುವಲ್ಲಿ ಅಷ್ಟೇ ಪ್ರಮುಖ ಪಾತ್ರ ನಮ್ಮ ಸ್ಥಳೀಯ ಪುರಸಭೆ ಆಗಿರ್ಬೋದು, ಪುರಸಭೆ ಅಧಿಕಾರಿಗಳಾಗಿರ್ಬೋದು. ಬರ್ತಾ ಜನರಲ್ಲಿ ಒಂದು ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ಪುರಸಭೆಯ ಸಿಬ್ಬಂದಿಗಳು ಕೂಡ ಜಾಗೃತಿ ಮೂಡಿಸ್ತಾ ಇದ್ದಾರೆ.